ನಮಸ್ಕಾರ ಫ್ರೆಂಡ್ಸ್, ನಾನೇ ಮಮದು. ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಒಂದು ಎಳ್ಳು ಮತ್ತು ಶೇಂಗಾನ ಬಳಸಿ ಮಾಡುವಂಥ ಒಂದು ರೆಸಿಪಿ ತೊಗೊಂಬಂದಿನಿ. ಬಹಳ ಈಸಿಯಾಗಿ ಮಾಡ್ಕೋಬೋದು. ಬರ್ರಿ ಮಾಡೋದು ಹೆಂಗಂತ ಹೇಳ್ತೀನಿ. ಮೊದಲಿಗೆ 1 ಕಪ್ನಷ್ಟು ಶೇಂಗಾನ ಚೆಂದಾಗೆ ಫ್ರೈ ಮಾಡ್ಕೊಳ್ರಿ. ಈ ಸಣ್ಣ ಉರಿ ಒಳಗೆ ಚೆಂದಾಗೆ ಹುರ್ಕೊಂಡ್ರೆ ಒಂಥರ ಗೋಡಂಬಿ ಥರನ ಟೇಸ್ಟ್ ಬರ್ತೈತಿ ತಿನ್ನೋವಾಗ. ಆ ಥರ ಸಣ್ಣ ಉರಿ ಒಳಗನ ಒಂದೇ ಸಮನಾಗಿ ಹುರ್ಕೊಂಡ್ರೆ ಈ ಒಂದು ಬರ್ಫಿನೂ ಚಲೋನೂ ಬರ್ತೈತಿ. ಹುರಿದು ಒಂದು ಬೇರೆ ತಟ್ಟೆಗೆ ತೆಗೀರಿ. ಆಮೇಲೆ ಅದೇ ಕಪ್ಪಿನ ಅಳತಿ ಒಳಗನ 1 ಕಪ್ನಷ್ಟು ಎಳ್ಳು ಹುರ್ಕೊಳ್ರಿ. ಎಳ್ಳು ಜಲ್ದಿನ ಹುರಿಬೋದು, ಶೇಂಗಾದಷ್ಟು ಟೈಮ್ ಏನು ತೊಗೊಳ್ಳೋದಿಲ್ಲ. ಇದು ನೋಡ್ರಿ, ಚಟಪಟ ಅಂತ ಸಿಡಿತಿದ್ದಂಗೆ ಅದನ್ನ ತೆಗೆದುಬಿಡ್ರಿ. ಚೆಂದಾಗೆ ಫ್ರೈ ಮಾಡಿಕೊಂಡು ಇದು ಜಲ್ದಿನ ಹುರ್ಕೋಬೋದು. ಚಟಪಟ ಅಂತ ಸೌಂಡ್ ಮಾಡ್ತೈತಿ ಅಂದ್ರೆ ಅದು ಸರಿಯಾಗಿ ಹುರಿದೈತಿ ಅಂತ ಅರ್ಥ. ಅದನ್ನ ಎಳ್ಳು ಶೇಂಗಾನ ಆರಾಕಿಟ್ಕೋಬೇಕು. ಆಮೇಲೆ ಶೇಂಗಾನ ಒಂದು ಸ್ವಲ್ಪ ಇವನ್ನ ಮರಕ್ಕೆ ಹಾಕಿ ಸಿಪ್ಪಿ ಬಿಡಿಸಿ ಅದನ್ನ ಚಪ್ಪರಿಸಿದ್ರೆ ಅದು ಶೇಂಗಾ ಸಿಪ್ಪಿ ಎಲ್ಲ ಇದು ಬಿಟ್ಕೊಳ್ತೈತಿ. ಮತ್ತು ಶೇಂಗಾನು ಚೆಂದಾಗೆ ನಾವು ಇವನ್ನ ಸಿಪ್ಪಿನ ಬಿಡಿಸ್ಕೋಬೋದು ಈಸಿಯಾಗಿ. ಇಲ್ಲಾಂದರೆ ನೀವು ಒಂದು ಕಾಟನ್ ಚೀಲಕ್ಕೆ ಹಾಕಿ ನೀವು ಹಾಗೂ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಹಂಗೆ ಸಿಪ್ಪಿ ಬಿಡಿಸ್ಕೊಳ್ರಿ. ಎಲ್ಲರ ಒಂದೊಂದು ಶೇಂಗಾ ಸಿಪ್ಪಿ ಇದ್ರೆ ನಡೀತೈತಿ, ಏನು ವರಿ ಮಾಡ್ಕೋಬೇಡ್ರಿ. ಆಮೇಲೆ ಹುರಿದಿರುವಂತಹದ್ದು ಪುಡಿ ಮಾಡಿಟ್ಕೊಳ್ಬೇಕು. ತರಿಯಾಗಿ ಪುಡಿ ಮಾಡಿರೋ ಒಂದು ಶೇಂಗಾ ಮತ್ತು ಎಳ್ಳು ಒಂದು ತಾಟ್ನಾಗ ಹಾಕಿ ಮಿಕ್ಸ್ ಮಾಡ್ಕೊಂಡೇನಿ. ಎಳ್ಳು ಮತ್ತು ಶೇಂಗಾನ ಎರಡು ಸ್ವಲ್ಪ ತರಿಯಾಗಿನ ಪುಡಿ ಮಾಡ್ಕೊಳ್ರಿ, ಜಾಸ್ತಿ ನುಣ್ಣಗೆ ಬೇಡ. ಅದೇ ಕಪ್ಪಿನ ಅಳತಿ ಒಳಗೆ 1.25 ಕಪ್ನಷ್ಟು ಬೆಲ್ಲನ ತೊಗೊಂಡಿನಿ. ನೀವು ಬೇಕಿದ್ರೆ ಕಡಿಮೆ ತೊಗೋಬೋದು, ಜಾಸ್ತಿನೂ ಹಾಕಬೇಕಂತೇನಿಲ್ಲ. ಅವ್ರವ್ರ ಟೇಸ್ಟ್ಗೆ ಅನುಸಾರವಾಗಿ ಬೆಲ್ಲನೂ ಹಾಕ್ಕೋಬೋದು. ಬೆಲ್ಲನ ಒಂದು ಸ್ವಲ್ಪ 1/4 ಕಪ್ನಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ರಿ. ಇದೆಲ್ಲ ಒಂದು ಅಂಟು ಪಾಕ ಬರಬೇಕು, ಒಂದು ಎಳೆ ಪಾಕ ಬರಬೇಕಿದು. ನಿಮ್ಗೆ ತೋರಿಸ್ತೀನಿ ಇದು ಹೆಂಗೆ ಪಾಕ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ತೋರಿಸ್ತೀನಿ. ಅದು ನೀರಿಗೆ ಹಾಕಿ ನೋಡಿದಾಗ ಅದು ಉಂಡೆ ಪಾಕ ಬರಬೇಕು. ಸರಿಯಾಗಿ ಒಂದು ಉಂಡೆ ಪಾಕ ಬರಬೇಕು. ಇಲ್ಲಾಂದ್ರೆ ಕೈಯಿಂದ ನೋಡ್ಬೇಕಂದ್ರೆ ಅಂಟು ಪಾಕ ಬರಬೇಕದು, ಅಂದರೆ ಎಳಿ ಥರ ಬರಬೇಕು. ಅಂದರೆ ಅದು ಪಾಕ ಬಂದೈತಿ ಅಂತ ಅರ್ಥ. ಈಗ ನೋಡಿರಿ, ಒಂದು ಸ್ವಲ್ಪ ಇನ್ನೂ ಉಂಡೆ ಬಂದಿಲ್ಲ, ಕೈಗೆ ಅಂಟ್ಕೋಬಾರ್ದು. ಅದು ನೀರಾಗ ಹಾಕಿದ್ಮೇಲೆ ಕೈಗೆ ಅಂಟ್ಕೋಬಾರ್ದು, ಒಂಚೂರು ಗಟ್ಟಿ ಆಗ್ಬೇಕದು. ಅಷ್ಟಾದ್ರೆ ಬಂದೈತಿ ಅಂತ ಅರ್ಥ. ನೀರು ಕಡಿಮೆನೇ ಹಾಕ್ಕೊಳ್ರಿ, ಅಂದ್ರೆ ಪಾಕ ಜಲ್ದಿ ಬರ್ತೈತಿ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಪಾಕ ಜಲ್ದಿ ಬರೋದಿಲ್ಲ. ಈಗ ಉಂಡೆ ಪಾಕ ಬಂದಮೇಲೆ ನಾನು ಏನು ಮಾಡಿದೆ, ಅದು ಪುಡಿ ಏನು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಸ್ಟವ್ ಆಫ್ ಮಾಡ್ಕೊಂಬಿಡ್ರಿ. ಇದನ್ನೇನು ನಾವು ಪಾಕ ಮಾಡಿದ ಮೇಲೆ ಮತ್ತಿನ್ನು ಬೇಯಿಸ್ಕೊಳ್ಳೋ ಅಗತ್ಯ ಏನಿಲ್ಲ, ಬಿಸಿ ಮಾಡ್ಕೊಳ್ಳೋ ಅಗತ್ಯ ಏನಿರೋದಿಲ್ಲ. ಸ್ಟವ್ ಆಫ್ ಮಾಡ್ಕೊಂಬಿಡ್ರಿ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಬಟರ್ ಪೇಪರ್ಗೆ ಒಂದು ಸ್ವಲ್ಪ ತುಪ್ಪ ಹಾಕಿರಿ. ಬಟರ್ ಪೇಪರ್ಗೆ ಅಂದರೆ ತುಪ್ಪ ಹಾಕೋ ಅವಶ್ಯನೇ ಇಲ್ಲ, ಅದು ಅಂಟ್ಕೊಳ್ಳೋದಿಲ್ಲ. ಆದರೆ ನಾನೊಂದು ಸ್ವಲ್ಪ ಹಾಕಿದ್ದೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಈ ಥರ ಮಾಡಿಕೊಂಡು ಆಮೇಲೆ ಅದೇನು ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕಾಗ್ತೈತಿ. ಒಂಚೂರು ಎಳ್ಳು, ಒಂದು ಸ್ವಲ್ಪ ಶೇಂಗಾ ಹಾಕಿನಿ. ಒಂದು ಚೂರು ಅಲ್ಲೊಂದಿಲ್ಲೊಂದು ಕಾಣೋಂಗೆ ಅಷ್ಟ, ಜಾಸ್ತಿ ಏನಿಲ್ಲ. ಒಂದು ಸ್ವಲ್ಪ ಎಳ್ಳು ಶೇಂಗಾ ಹುರಿದಿರೋದನ್ನು ಅದು ಮಿಕ್ಸ್ ಮಾಡಿಟ್ಕೊಂಡಿರೋದನ್ನು ಇದ್ರ ಮೇಲೆ ಹಾಕಿ ಒಂದು ಸ್ವಲ್ಪ ಲಟ್ಟಣಿಗೆಗೆ ಒಂಚೂರು ತುಪ್ಪ ಹಚ್ಚಿರಿ. ಅಂದರೆ ಒಂಚೂರು ಅಂಟ್ಕೊಳ್ಳೋಂಗಿಲ್ಲ. ಆಮೇಲೆ ನಾವು ಇದನ್ನ ಒಂಚೂರು ಉದ್ದಬೇಕಾಗ್ತೈತಿ. ದಪ್ಪ ಬೇಕಂದ್ರೆ ನೀವು ಸ್ವಲ್ಪ ಕೈಯಿಂದನೇ ಹಿಂಗೆ ಸ್ವಲ್ಪ ತಟ್ಬೋದು. ಇಲ್ಲಾಂದ್ರೆ ಒಂಚೂರು ತೆಳ್ಳಗೆ ಬೇಕು ಅಂತಂದ್ರೆ ಸ್ವಲ್ಪ ಲಟ್ಟಣಿಗೆಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಉದ್ದಿದ್ರೆ ಅಂಟ್ಕೊಳ್ಳೋದೇ ಇಲ್ಲ. ಒಂಚೂರು ಸರಿಯಾಗಿ ಎಲ್ಲ ಇದನ್ನು ಹಾಕ್ಕೊಂಡು ಚೂರು ಕೈಯಿಂದ ಪ್ರೆಸ್ ಮಾಡಿ ಆಮೇಲೆ ಒಂಚೂರು ಉದ್ಕೊಳ್ತಾನೆ. ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ತೆಳ್ಳಗಾಗಲಿ ಅಂತ ಅಷ್ಟೇ. ದಪ್ಪ ಏನು ಭಾಳ ದಪ್ಪ ಬೇಡ ಅಂತ ನೋಡಿರಿ. ಈ ಥರ ಮಾಡ್ಕೊಂಡಿನಿ. ಮೇಲೆ ಇನ್ನೊಂದು ಸ್ವಲ್ಪ ಎಳ್ಳು ಶೇಂಗಾ ಅಲ್ಲೊಂದಿಲ್ಲೊಂದು ಕಾಣೋಂಗೆ ಅಷ್ಟ, ಒಂದು ಸ್ವಲ್ಪ ಚೆಂದ ಕಾಣಿಸ್ತೈತಿ ಅಂತ ಅಷ್ಟ, ಮತ್ತೊಂದೇನಿಲ್ಲ. ಹಾಕದೇ ಇದ್ರೂ ನಡೀತೈತಿ, ಹಾಕಿದ್ರು ಅಷ್ಟೆ. ಅದು ಟೇಸ್ಟ್ ಒಳಗೆ ಏನು ಚೇಂಜ್ ಬರೋದಿಲ್ಲ. ಒಂದು ಸ್ವಲ್ಪ ಅಲ್ಲೊಂದಿಲ್ಲೊಂದು ಕಾಣಿದ್ರೆ ನೋಡೋಕೆ ಚೆಂದ ಕಾಣಿಸ್ತೈತಿ ಅಂತ ಒಂದು ಸ್ವಲ್ಪ ಎಳ್ಳು ಶೇಂಗಾ ಹಾಕ್ತೀನಿ. ಹುರಿದಿಟ್ಟು ಒಂದಿಷ್ಟು ತೆಗೆದಿಟ್ಕೊಂಡಿದ್ದೆ ಅಷ್ಟೇ. ಸ್ವಲ್ಪ ಒಂದೊಂದು ಚಮಚದಷ್ಟು ತೆಗೆದಿಟ್ಕೊಂಡಿದ್ದೆ. ಅದನ್ನು ಹಾಕಿ ಚೂರು ಆರಾಕ್ಬಿಡ್ತೀನಿ. ಫ್ರಿಜ್ನಾಗ ಏನು ಇಡೋದು ಬೇಡ, ಹಂಗೆ ಸೈಡ್ಗೆ ಇಡ್ಬೋದು. ಹೊರಗನೆ ಇಟ್ಟು ಆಮೇಲೆ ಇದನ್ನೊಂದು ಸ್ವಲ್ಪ ಪ್ರೆಸ್ ಮಾಡಿರಿ. ಪ್ರೆಸ್ ಮಾಡಿ ಒಂಚೂರು ಆರಿದ ಮೇಲೆ ನಾವು ಇದನ್ನ ಕಟ್ ಮಾಡ್ಬೋದು. ಉದುರಬಾರ್ದಂತ ಇನ್ನೊಂದು ಸಲ ಲೈಟಾಗಿ ಅದು ಲಟ್ಟಣಿಗೆಲಿಂದ ಸ್ವಲ್ಪ ಉದ್ಕೊಳತ್ತೀನಿ. ಅಂದರೆ ಎಲ್ಲ ಕರೆಕ್ಟಾಗಿ ಅಂಟ್ಕೊಂಡ್ಬಿಡ್ತೈತೆ ನೋಡಿರಿ. ಇಲ್ಲಾಂದರೆ ಎಳ್ಳು ಐತೆಲ್ಲ ಜಲ್ದಿನ ಉದುರು ಬಿಡ್ತೈತಿ. ಅದಕ್ಕೆ ಅದು ಸ್ವಲ್ಪ ಇನ್ನೊಂದು ಚೂರು ಉದ್ಕೊಂಡೆ. ಈಗ ಸ್ವಲ್ಪ ಆರೈತಿ ಕಟ್ ಮಾಡ್ತೀನಿ. ಸ್ವಲ್ಪ ಪೂರ್ತಿ ಯಾರಿರಬಾರ್ದು, ಒಂಚೂರು ಬಿಸಿ ಅಂತ ಅನ್ನಿಸ್ತಿರ್ಬೇಕು, ಆವಾಗ ಕಟ್ ಮಾಡ್ಕೊಳ್ರಿ.
ಈ ಥರ ನಿಮಗೆ ಚೌಕಾಗಿ ಬೇಕಂದ್ರೆ ಚೌಕಾಗಿ ಅಥವಾ ವಜ್ರಾಕೃತಿ ಒಳಗೆ ಬೇಕಂದ್ರೆ ನಿಮ್ಗೆ ಯಾವ ಟೈಪ್ ಬೇಕೋ ಆ ಟೈಪ್ ಕಟ್ ಮಾಡ್ಕೊಳ್ರಿ. ಸ್ವಲ್ಪ ನಿಧಾನವಾಗಿನ ಕಟ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಬಟರ್ ಪೇಪರ್ನ ಕೆಳಗೆ ಹತ್ತುವಂಗೆ ಇದು ಮಾಡಿದರೆ ಹರಿತೈತಿ ಮತ್ತು ಅಂಟ್ಕೊಂಡ್ರೆ ಬಿಡಿಸ್ಕೊಳ್ಳೋದು ಕಷ್ಟ. ಈಗ ಒಂಚೂರು ಕಂಪ್ಲೀಟಾಗಿ ಆರಿದ ಮೇಲೆ ನಾನು ಈ ಥರ ತೆಗಿತೀನಿ. ಭಾಳ ರುಚಿ ಅನ್ನಿಸುತ್ತೆ. ಶೇಂಗಾ ಎಳ್ಳು ಹಾಕಿರ್ತೀವಲ್ಲ, ಈ ದಿನದೊಳಗೆ ಈ ಚಳಿಗಾಲದೊಳಗೆ ಸ್ವಲ್ಪ ಎಳ್ಳು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.